ಈಗ ಸಚಿವ ಸಂಪುಟ ವಿಸ್ತರಣೆ ಆಗಾಗಿದೆ, ಬಟ್ ಅಸಮಾಧಾನಗಳು ಭುಗಿಲೇಳ್ತಾನೆ ಇದೆ. ಒಂದ್ ಕಡೆ ಟಿ.ಬಿ. ಜಯಚಂದ್ರ ಅವರನ್ನ ನಿನ್ನೆಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಸಂಧಾನ ಮಾಡಿದ್ದಾರೆ. ಟಿ.ಬಿ.ಜೆ ಸಂಧಾನ ಸಕ್ಸಸ್ ಆಗ್ತಾ ಇದೆ. ಆದ್ರೆ ಶಾಸಕ ಕೃಷ್ಣಪ್ಪ ಮಾತ್ರ ಜಗ್ತಿಲ್ಲ ಬಗ್ತಿಲ್ಲ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಭೇಟಿಗೆ ಯತ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಎಂ ಕೃಷ್ಣಪ್ಪ. ಒಂದ ನನಗೆ ಇಲ್ಲ ನನ್ನ ಮಗನಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಧರ್ಮಕ್ಕೆ ಬರುತ್ತಾ ಅದು ಅನ್ನುವಂಥ ಮಾತುಗಳನ್ನ ಅವರು ಆಡಿದ್ದಾರೆ. ಇಂದು ಅಥವಾ ನಾಳೆ ದೆಹಲಿಗೆ ಸಿಎಂ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಯಾಕಂದ್ರೆ ಸಿಎಂ ಆದಷ್ಟು ಎಷ್ಟು ಸಮಾಧಾನ ಮಾಡೋಕ್ಕಾಗತ್ತೆ ಅಷ್ಟು ಸಂಧಾನ ಸಮಾಧಾನ ಎಲ್ಲವೂ ಮಾಡ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಅವರ ಕೂಡ ಒಂದಷ್ಟು ಮಾತುಕತೆಗಳಾಗಬೇಕು, ಭಿನ್ನಮತ ಇರಬಹುದು, ಅದರ ಜೊತೆಗೆ ಖಾತೆ ಹಂಚಿಕೆ ಬಗ್ಗೆ ಸಮಾಲೋಚನೆ ಆಗಬೇಕಿದೆ. ಸೊ ಹಾಗಾಗಿ ಹೈಕಮಾಂಡ್ ಬಳಿ ಚರ್ಚೆ ನಡೆಸಲಿದ್ದಾರೆ. ಹಾಗಾದ್ರೆ ಕೃಷ್ಣಪ್ಪಗೆ ಸಿಗುತ್ತಾ ಮಂತ್ರಿ ಸ್ಥಾನ? ಮಹಿಳಾ ಕೋಟ ಪೆಂಡಿಂಗ್ ಇದೆಯಲ್ಲ, ಅದು ಯಾರಿಗೆ ಸಿಗತ್ತೆ? ಇಂದು ಕೇಂದ್ರ ನಾಯಕರ ಭೇಟಿಗೆ ತೆರಳುತ್ತಾ ಇದ್ದಾರೆ ಸಿಎಂ. ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೆ ಸಮಾಲೋಚನೆ ನಡೆಸಲಿದ್ದಾರೆ. ಒಂದ್ ಕಡೆ ಖಾತೆ ಹಂಚಿಕೆ, ಇನ್ನೊಂದ್ ಕಡೆ ಖಾತೆ ಬದಲಾವಣೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 2 ದಿನ ದೆಹಲಿಯಲ್ಲೇ ಇದ್ದು ಅದಾದ ಮೇಲೆ ಸೋಮವಾರ ಬೆಂಗಳೂರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ವಾಪಸ್ ಆಗಲಿದ್ದಾರೆ. ಸೋಮವಾರ ಬಂದಾದ ಮೇಲೆ ಖಾತೆ ಹಂಚಿಕೆ ಆಗಬೇಕಲ್ವಾ? ಸೊ ಸೋಮವಾರವೇ ಶಾಸಕರಿಗೆ ಖಾತೆ ಹಂಚಿಕೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಸಮಾಧಾನ ಭುಗಿಲೆದ್ದಂತಹ ಬೆನ್ನಲ್ಲೇ ಈಗ ಒಬ್ಬೊಬ್ಬರನ್ನೇ ಹಂತ ಹಂತವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಮಾಧಾನ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೊರಟ್ಟಿ ಅವರಿಗೆ ರಾಜೀನಾಮೆ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ರು, ಅಲ್ಲೂ ಕೂಡ ಸಮಾಧಾನ ಸಂಧಾನದ ಕೆಲಸ ಆಯಿತು. ಅದಾದ ಮೇಲೆ ನಿನ್ನೆ ಟಿ.ಬಿ. ಜಯಚಂದ್ರ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಪ್ರಮುಖರಾಗಿದ್ರು. ಇನ್ನು ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿದ್ದಂತಹ ಟಿ.ಬಿ. ಜಯಚಂದ್ರ ಜೊತೆಗೆ ಸಂಧಾನ ಸಕ್ಸಸ್ ಆಗಿದೆ. ನಿನ್ನೆ ಜಯಚಂದ್ರ ನಿವಾಸಕ್ಕೆ ತೆರಳಿ ಸಿಎಂ ಡಿ.ಕೆ. ಶಿವಕುಮಾರ್ ಸಮಾಲೋಚನೆ ನಡೆಸಿದ್ರು. ಸಚಿವರ ಪಟ್ಟಿ ಆಯ್ಕೆ ಕಾರಣಗಳನ್ನು ವಿವರಿಸಿ ಸಮಾಧಾನ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಟಿ.ಬಿ. ಜಯಚಂದ್ರ, ನಾನು ನಾಳೆಯಿಂದಲೇ ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಅಧಿಕೃತವಾಗಿ ಘೋಷಿಸಿದ್ದಾರೆ. ಈ ಸಂಧಾನದ ವೇಳೆ ನೂತನ ಸಚಿವ ಬಾಲಕೃಷ್ಣ ಮತ್ತು ಶಾಸಕ ಡಾಕ್ಟರ್ ರಂಗನಾಥ್ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಹಾಜರಿದ್ದರು. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ಕ್ಷೇತ್ರದ ಜನರ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರೋಂಗಿಲ್ಲ, ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ಬರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕಾರ್ತಿಕ್, ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಅಸಮಾಧಾನ ಭುಗಿಲೇಳುತ್ತೆ. ಸಮಾಧಾನ ಮಾಡುವಂತಹ ಕೆಲಸ ಹಂತ ಹಂತವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಈಗ ಟಿ.ಬಿ. ಜಯಚಂದ್ರ ಅವರ ಸಂಧಾನ ಆಗಿದೆ. ಈಗ ಹೆಚ್ಚಿನ ತಲೆನೋವು ಆಗ್ತಿರುವಂತದ್ದು ಯಾರಪ್ಪ ಅಂತಂದ್ರೆ ಕೃಷ್ಣಪ್ಪ ಮತ್ತು ಒಂದು ಮಹಿಳಾ ಮಂತ್ರಿ ಸ್ಥಾನ ಯಾರಿಗೆ ಕೊಡಬೇಕು ಅನ್ನುವಂಥ ವಿಚಾರ. ಸೊ ಈಗ ಮಹಿಳಾ ಮಂತ್ರಿ ಸ್ಥಾನ ಯಾರಿಗೆ ಸಿಗಬಹುದು? ಕೃಷ್ಣಪ್ಪ ಅವರಿಗೆ ಸಚಿವ ಸಂಪುಟದಲ್ಲಿ ಯಾರಾದರೂ ಒಂದು ಸಚಿವರನ್ನ ಇಳಿಸಿ ಅವರಿಗೆ ಖಾತೆ ಕೊಡಲಾಗತ್ತೆ, ಹೇಗೆ? ಧನುಶ್ರೀ ಪೂಜಾರಿ, ಆ ರೀತಿಯ ಚರ್ಚೆಗಳು ಸದ್ಯಕ್ಕೆ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಒಂದೊಮ್ಮೆ ಈಗಿರ್ತಕ್ಕಂಥ ಸಚಿವರನ್ನ ರಾಜೀನಾಮೆ ಕೊಡಿಸಿ ಹೊಸಬರಿಗೆ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಸ್ವರೂಪಗಳನ್ನ ಪಡ್ಕೊಳ್ಳುತ್ತೆ. ಜೊತೆಗೆ ಅದು ಇನ್ನಷ್ಟು ಅಸಮಾಧಾನವನ್ನ ಹೆಚ್ಚಿಸುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಆ ರೀತಿಯ ಚರ್ಚೆಗಳು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಅಂತ ಹೇಳಲಾಗ್ತದೆ. ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಲಿಕ್ಕಿದ್ದಾರೆ. ಪ್ರಮುಖವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಖಾತೆ ಹಂಚಿಕೆ ವಿಚಾರ ಇರಬಹುದು, ಹಾಗೆ ರಾಜ್ಯದಲ್ಲಿ ಎದುರಾಗಿರ್ತಕ್ಕಂತಹ ಶಾಸಕರ ಅಸಮಾಧಾನ ಏನಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸುದೀರ್ಘವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರು ಸಚಿವ ಸ್ಥಾನಕ್ಕಾಗಿಯೇ ಪಟ್ಟಣ ಹಿಡಿದಿರುವಂತದ್ದು.
ಇರುವಂತದ್ದು. ಕೃಷ್ಣಪ್ಪ ಸೇರಿದಂತೆ ಅನೇಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಸಚಿವ ಸ್ಥಾನ ತಪ್ಪಿದ ಬಳಿಕ ಕೆಲವರು ಆಕ್ರೋಶವನ್ನು ಹೊರಹಾಕಿ ನಂತರ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕೃಷ್ಣಪ್ಪ ಮಾತ್ರ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಸಚಿವ ಸ್ಥಾನ ಬೇಕೇ ಬೇಕು, ಸಚಿವ ಸ್ಥಾನದ ಹೊರತಾಗಿ ಅಸಮಾಧಾನ ನಂದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಇದು ಸಿಎಂ ಡಿ.ಕೆ. ಶಿವಕುಮಾರ್ಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತಲೆನೋವಾಗಿದೆ. ಜೊತೆಗೆ ಅವರನ್ನ ಕಡೆಗಣಿಸುವ ಹಾಗೆಯೂ ಕೂಡ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರೊಂದಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಅವರನ್ನ ಸಮಾಧಾನ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನಕ್ಕೂ ಕೂಡ ಬರಬಹುದು. ಒಟ್ಟಾರೆಯಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಶಾಸಕರ ಅಸಮಾಧಾನದ ಕುರಿತಂತೆಯೂ ಕೂಡ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಅದಕ್ಕೆ ಪರಿಹಾರ ಕ್ರಮಗಳ ಕುರಿತಂತೆಯೂ ಕೂಡ ಹೈಕಮಾಂಡ್ ನಾಯಕರಿಂದ ಸಲಹೆಗಳನ್ನು ಪಡೆದುಕೊಳ್ತಾರೆ. ಅದಾದ ನಂತರದಲ್ಲಿ ನೂತನ ಸಚಿವರಿಗೆ ಖಾತೆಯನ್ನು ಕೂಡ ಹಂಚಿಕೆ ಮಾಡಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಆ ವಿಚಾರವನ್ನು ಕೂಡ ಚರ್ಚೆ ಮಾಡಿ ಒಂದು ಅಂತಿಮವಾಗಿ ಖಾತೆ ಹಂಚಿಕೆಯನ್ನು ಸೋಮವಾರದ ವೇಳೆಗೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಹೊಸ ಸಚಿವರಿಗೆ ಖಾತೆಯನ್ನು ಹಂಚಿಕೆ ಮಾಡುವ ಜೊತೆಗೆ ಈ ಹಿಂದೆ ಸಚಿವರಾಗಿ ಖಾತೆಯನ್ನು ಹೊಂದಿರತಕ್ಕಂಥವರು ಕೂಡ ಬದಲಾವಣೆ ಮಾಡಬೇಕು, ನಮ್ಮ ಖಾತೆಯನ್ನು ಬದಲಾವಣೆ ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿರುವಂತಹ ಕಾರಣಕ್ಕಾಗಿ ಆ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಅಂತಿಮವಾಗಿ ಸೋಮವಾರದ ಒಳಗಾಗಿ ಖಾತೆ ಹಂಚಿಕೆಯನ್ನ ಬಹುತೇಕ ಎಲ್ಲ ಸಚಿವರಿಗೂ ಕೂಡ ಮಾಡುವಂತ ಎಲ್ಲ ಲಕ್ಷಣಗಳು ಕೂಡ ಇರುವಂತದ್ದು. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಮಾಹಿತಿಗಾಗಿ ಕಾದ್ ನೋಡಬೇಕು ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅಂತ. ಇನ್ನು ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಹಂತ ಹಂತವಾಗಿ ಸಮಾಧಾನಗೊಳಿಸುವಂತದ್ದು, ಸಂಧಾನ ಮಾಡುವಂತ ಕೆಲಸ ಆಗ್ತಾ ಇದೆ. ಎನ್.ವೈ. ಗೋಪಾಲಕೃಷ್ಣ ಅವರು ಸಭೆಯನ್ನ ಕರೆದು ಬಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಿಟ್ಟು ಇವರು ಕೂಡ ಎನ್.ವೈ. ಗೋಪಾಲಕೃಷ್ಣ ಏನಿದ್ದಾರೆ ಅವರು ಕೂಡ ಆಕಾಂಕ್ಷಿಯಾಗಿದ್ರು ಸಚಿವ ಸ್ಥಾನದ. ಮೊಳಕಾಲ್ಮೂರು ಕಾಂಗ್ರೆಸ್ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಈಗ ಒಂದು ಸಭೆಯನ್ನ ಕರೆದು ಒಂದಷ್ಟು ಚರ್ಚೆಗಳನ್ನು ನಡೆಸಲಿದ್ದಾರೆ. 7 ಬಾರಿ ಇವರು ಶಾಸಕರಾಗಿದ್ದಾರೆ ಎನ್.ವೈ. ಗೋಪಾಲಕೃಷ್ಣ. ಸೊ ಹಾಗಾಗಿ ಆಬ್ವಿಯಸ್ಲಿ ಅವರು ಕೂಡ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿರ್ತಾರೆ. ರಾಂಪುರ ಗ್ರಾಮದ ಎಲ್ಲಮ್ಮ ಎಸ್ಟೇಟ್ನಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಕುತೂಹಲಕ್ಕೆ ಕಾರಣ ಆಗಿದೆ ಗೋಪಾಲಕೃಷ್ಣ ಅವರ ನಡೆ. ಯಾಕಂದ್ರೆ ಹೌದು, ಅವರು ಕೇಳೋದ್ರಲ್ಲೂ ಕೂಡ ಅರ್ಥ ಇದೆ. ಯಾಕಂದ್ರೆ ಬರೋಬ್ಬರಿ 7 ಬಾರಿ ಶಾಸಕರಾಗಿ ಆಯ್ಕೆ ಆದಂಥವರು ಮೊಳಕಾಲ್ಮೂರು ಕಾಂಗ್ರೆಸ್ನ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಕೂಡ ಅಸಮಾಧಾನ ಹೊಂದಿದ್ದಾರೆ. ಸೊ ಇಲ್ಲಿ ಯಾರು ಕೂಡ ಸಂಧಾನ ಮಾಡುವಂತ ಕೆಲಸ ಇಲ್ಲಿವರೆಗೂ ಗೋಪಾಲಕೃಷ್ಣ ಅವರ ಕಡೆಗೂ ಬಂದಿಲ್ಲ. ಸೊ ಹಾಗಾಗಿ ಇವತ್ತು ಬೆಂಬಲಿಗರ ಸಭೆ ಕರೆದಿದ್ದಾರಲ್ಲ, ಸೊ ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ ಗೋಪಾಲಕೃಷ್ಣ ಅವರ ನಡೆ. ಕಾದ್ ನೋಡ್ಬೇಕು ಏನ್ ಡಿಸಿಷನ್ ಅನ್ನ ಇವರು ತೆಗೆದುಕೊಳ್ತಾರೆ ಅಂತ. ಸೊ ಸಮಾಧಾನ ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಆಸ್ ವೆಲ್ ಅಸ್ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರಾ ಅಥವಾ ಇವರೇನಾದ್ರೂ ಪಕ್ಷ ಬಿಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರಾ, ಅದ್ರ ಬಗ್ಗೆ ಈಗ ಬೆಂಬಲಿಗರ ಜೊತೆ ಮಾತುಕತೆ ನಡೆಸಿ ಬೆಂಬಲಿಗರ ಒಂದು ಒಪಿನಿಯನ್ ಅನ್ನ ಪಡ್ಕೊಳ್ಳಲಿದ್ದಾರೆ. ಈ ಒಂದು ಸಂಪುಟ ಸಂಕಟ ಏನಿದೆ ನಿಲ್ತಾ ಇಲ್ಲ. ದಿನೇ ದಿನೇ ಒಬ್ಬೊಬ್ಬರೇ ಅಸಮಾಧಾನಿತರು ಮುಂದೆ ಬರ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ವಿನಾಯಕ್, ಈಗ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಅದರಲ್ಲಿ ಎನ್.ವೈ. ಗೋಪಾಲಕೃಷ್ಣ ಅವರು ಕೂಡ ಒಬ್ರು. ಈಗ ಬೆಂಬಲಿಗರ ಸಭೆ ಕರೆದಿದ್ದಾರೆ, ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇವರ ನಡೆ ಏನಾಗಬಹುದು? ಧನುಶ್ರೀ, ಏನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮೊಳಕಾಲ್ಮೂರು ಕ್ಷೇತ್ರ ಏನಿದೆ, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎನ್.ವೈ. ಗೋಪಾಲಕೃಷ್ಣ ಅವರು ಈ ಸಚಿವ ಸಂಪುಟದಲ್ಲಿ ಸಚಿವರಾಗ್ತಿದೆ ಅನ್ನುವಂತ ಭರವಸೆಯನ್ನ ಇಟ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಅವರ ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಈ ಸರ್ಕಾರ ಅಧಿಕೃತವಾಗಿ ಈಗಾಗಲೇ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿರುವಂತ ಸಂದರ್ಭದಲ್ಲಿ ಎನ್.ವೈ. ಗೋಪಾಲಕೃಷ್ಣ ಅವರ ಹೆಸರು ಕೈಬಿಟ್ಟು ಹೋಗಿರುವಂತದ್ದು. ಹಾಗಾಗಿ ಏನು ಎನ್.ವೈ. ಗೋಪಾಲಕೃಷ್ಣ ಅವರು ಭರವಸೆಯನ್ನ ಇಟ್ಕೊಂಡಿದ್ರು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದನ್ನ, ಅದಕ್ಕೆ ಈಗ ಸಚಿವ ಸ್ಥಾನ ಕೈ ತಪ್ಪಿರೋದ್ರಿಂದ ಈಗ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥದ್ದು. ಹಾಗಾಗಿನೇ ಏನು ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಮೂರ್ನಾಲ್ಕು ದಿನಗಳ ಆದ್ರೂ ಕೂಡ ಅವರು ಸ್ವಕ್ಷೇತ್ರಕ್ಕೆ ವಾಪಸ್ ಆಗಿರ್ಲಿಲ್ಲ, ಬೆಂಗಳೂರಲ್ಲೇ ಉಳಿದಿದ್ರು, ಬೇಸರವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಬೆಂಗಳೂರಿನಿಂದ ಸ್ವಕ್ಷೇತ್ರಕ್ಕೆ ಮರಳಿ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇಲ್ಲಿ ಈಗಾಗಲೇ ಬೆಂಬಲಿಗರು ಮತ್ತು ಅಭಿಮಾನಿಗಳು ಸೇರಿ ಮುಂದಿನ ನಡೆಯ ಕುರಿತು ಒಂದು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಸಭೆಯಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈವರೆಗೆ ಕ್ಷೇತ್ರದಲ್ಲಿ ಅವರ ಹಿಡಿತವನ್ನ ಸಾಧಿಸಿ ಪಕ್ಷವನ್ನ ಬೆಂಬಲಿಸಿ ಪಕ್ಷ ಕಟ್ಟಿರ್ತಕ್ಕಂಥದ್ದು, ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರಿಗೆ ಪಕ್ಷ ನಿಜಕ್ಕೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟು ಗೌರವಿಸಬೇಕಾಗಿತ್ತು. 7 ಬಾರಿ ಗೆದ್ದಿದ್ರು ಕೂಡ ಅವರಿಗೆ ಸಚಿವ ಸ್ಥಾನವನ್ನ ಕೊಡದೇ ಇರುವಂತದ್ದು ಅವರಿಗೆ ಒಂದ್ ರೀತಿಯ ಅಪಮಾನ ಮಾಡಿದಂತ ಆಗಿದೆ ಅನ್ನುವಂಥದ್ದು ಬೆಂಬಲಿಗರ ಒಂದು ಒತ್ತಾಯ ಆರೋಪವಾಗಿದೆ. ಹಾಗಾಗಿನೇ ಇವತ್ತು ಬೆಂಬಲಿಗರ ಸಭೆಯನ್ನ ಕರೆದು ಮುಂದಿನ ನಡೆಯ ಕುರಿತು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಮುಂದಿನ ನಡೆ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಆಗಿರ್ಬೋದು, ಈಗ
ಪ್ರಸ್ತುತ ದಿನಗಳಲ್ಲಿ ಪಕ್ಷದಲ್ಲಿ ಇರಬೇಕೆ ಅಥವಾ ಬಿಡಬೇಕೆ ಅನ್ನುವಂತ ವಿಚಾರಗಳು, ರಾಜೀನಾಮೆ ಕೊಡ್ಬೇಕೆ ಬಿಡಬೇಕೆ ಅನ್ನುವಂತ ವಿಚಾರಗಳನ್ನ ಪಕ್ಷದ ಮುಖಂಡರು, ಅಭಿಮಾನಿಗಳು, ಬೆಂಬಲಿಗರ ಸಭೆಯನ್ನೇ ಚರ್ಚೆ ನಡೆದು ಚರ್ಚೆಯ ಬಳಿಕ ಒಂದು ತೀರ್ಮಾನ ಕೂಡ ಹೊರಹಾಕಲಿದ್ದಾರೆ ಧನುಶ್ರೀ. ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.